ಈಗ ಯಾವ ಸಿನಿಪ್ರಿಯರು ನೋಡಿದ್ರೂ ಕಾಂತಾರ ಚಾಪ್ಟರ್ 1 ಬಗ್ಗೆನೇ ಮಾತು. ಕಾಂತಾರ ಅಲ್ಲಿ ಅಷ್ಟು ಕಲೆಕ್ಟ್ ಮಾಡ್ತು, ಕಾಂತಾರ ಇಲ್ಲಿ ಸೋಲ್ಡ್ ಔಟ್ ಆಯ್ತು ಅಂತ ಸಾಮಾಜಿಕ ಜಾಲತಾಣದ ಎಲ್ಲಾ ಕಡೆ ನೀವು ನೋಡ್ತಾ ಇದ್ದೀರಿ ಅನ್ಸುತ್ತೆ. ಹಾಗಾದ್ರೆ ಕಾಂತಾರ ಬಿಡುಗಡೆಯಾದ 1 ವಾರದಲ್ಲಿ ಮಾಡಿದ ಸುದ್ದಿಗಳೇನು, ಸಾಧನೆಗಳೇನು ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಅಕ್ಟೋಬರ್ 2ರಂದು ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1ಕ್ಕೆ ಸಿಕ್ಕಿದ್ದು ದೇಶಾದ್ಯಂತ ಒಟ್ಟು 8,800ಕ್ಕೂ ಹೆಚ್ಚಿನ ಶೋಗಳು. ಕನ್ನಡದಲ್ಲಿ 1,500, ತೆಲುಗಿನಲ್ಲಿ 1,000, ತಮಿಳಿನಲ್ಲಿ 840, ಹಿಂದಿಯಲ್ಲಿ ಬರೋಬ್ಬರಿ 4,700 ಹಾಗೂ ಮಲಯಾಳಂನಲ್ಲಿ 600 ಶೋಗಳ ಮೂಲಕ ಕಾಂತಾರ ದೊಡ್ಡ ಮಟ್ಟದಲ್ಲಿ ಬಿಡುಗಡೆಯಾಗಿತ್ತು. ಬಿಡುಗಡೆಯಾದ ಮೊದಲ ವಾರದಲ್ಲಿ ಸುಮಾರು 80 ಲಕ್ಷ ಟಿಕೆಟ್ಗಳು ಬುಕ್ ಮೈ ಶೋನಲ್ಲೇ ಮಾರಾಟವಾಗಿವೆ. ಐಮ್ಯಾಕ್ಸ್, ಐಸ್, 4DX, 2D ಫಾರ್ಮ್ಯಾಟ್ಗಳಲ್ಲಿ ಬಿಡುಗಡೆಯಾದ ಈ ಸಿನಿಮಾ ಭಾರತದಲ್ಲಷ್ಟೇ ಅಲ್ಲದೆ ಹೊರದೇಶಗಳಲ್ಲೂ ಬಿಡುಗಡೆಯಾಗಿದೆ. ನಾರ್ತ್ ಅಮೆರಿಕಾದಲ್ಲಿ ಅಕ್ಟೋಬರ್ 5ಕ್ಕೆ $2.9 ಮಿಲಿಯನ್ ಗಿಂತಲೂ ಹೆಚ್ಚಿನ ಕಲೆಕ್ಷನ್ ಮಾಡಿದ್ದು ಕನ್ನಡ ಸಿನಿಮಾಗಳ ಪೈಕಿ ದೊಡ್ಡ ಸಾಧನೆಯೇ ಸರಿ. ಸಾಧಾರಣವಾಗಿ ಕೆಲಸದ ದಿನ ಎನ್ನುವ ಕಾರಣಕ್ಕೆ ಸೋಮವಾರದಂದು ಥಿಯೇಟರ್ಗಳಿಗೆ ನುಗ್ಗುವ ಜನರು ಕಡಿಮೆ ಎಂದೇ ಹೇಳಬೇಕು. ಆದರೆ ಈ ಸಿನಿಮಾಕ್ಕೆ ಜನ ಮುಗಿಬಿದ್ದು ಸೋಮವಾರ, ಮಂಗಳವಾರ ಅನ್ನುವುದನ್ನು ನೋಡದೆ ಚಿತ್ರಮಂದಿರಗಳನ್ನ ತುಂಬಿಸ್ತಾ ಇದ್ದಾರೆ. ಹಲವಾರು ಶೋಗಳು ಹೌಸ್ಫುಲ್ ಆಗಿ ಓಡುತ್ತಿವೆ. ಬುಕ್ ಮೈ ಶೋನಲ್ಲಿ 10ಕ್ಕೆ 9.3 ರೇಟಿಂಗ್ಸ್ ಪಡೆದ ಈ ಸಿನಿಮಾಕ್ಕೆ ಸಿನಿ ಪ್ರೇಮಿಗಳು IMDbಯಲ್ಲಿ ನೀಡಿದ್ದು 10ಕ್ಕೆ 8.7 ರೇಟಿಂಗ್ಸ್, ಅದು ಕೂಡ ಲಕ್ಷಾಂತರ ವೋಟುಗಳಲ್ಲಿ. ಇಂತಹ ದೊಡ್ಡ ಸಾಧನೆ ಮಾಡುತ್ತಿರುವ ಚಿತ್ರದ ನಿರ್ಮಾಣ ಸಂಸ್ಥೆಯಾದ ಹೊಂಬಾಳೆ ನಮ್ಮ ಕನ್ನಡ ನೆಲದ್ದು ಎಂಬ ವಿಷಯ ನಿಜಕ್ಕೂ ಕನ್ನಡಿಗರಿಗೆ ಹೆಮ್ಮೆ ತರುತ್ತಿದೆ. ದೇಶ ವಿದೇಶಗಳಲ್ಲಿ ಹೆಸರು ಮಾಡುತ್ತಿರುವ ಈ ಸಿನಿಮಾದ ನಾಯಕಿ ರುಕ್ಮಿಣಿ ವಸಂತ್ ಕೂಡ ನಮ್ಮ ಕನ್ನಡದ ನಟಿ ಎಂಬುದು ಇಲ್ಲಿ ಹೆಮ್ಮೆಯ ಸಂಗತಿಯಾಗಿದೆ. ಇಡೀ ಭಾರತ ಚಿತ್ರರಂಗ ತಿರುಗಿ ನೋಡುವ ಮಟ್ಟಕ್ಕೆ ಬೆಳೆದಿರುವ ನಿರ್ದೇಶಕ ಮತ್ತು ನಟ ರಿಷಬ್ ಶೆಟ್ಟಿಯವರ ಬೆಳವಣಿಗೆ ನಿಜಕ್ಕೂ ಹುಬ್ಬೇರಿಸುವಂಥದ್ದು. ಹಾಗೆಯೇ ಈ ಚಿತ್ರದ ಸಂಪೂರ್ಣ ಚಿತ್ರೀಕರಣ ಕುಂದಾಪುರದಲ್ಲಿ ನಡೆದಿರುವುದು ನಮಗೆ ಬೆನ್ನು ತಟ್ಟಿಕೊಳ್ಳಲು ಇರುವ ಮತ್ತೊಂದು ಸಂಗತಿ. ಸಿನಿ ಸುದ್ದಿಗಳ ಪ್ರಕಾರ ಕಾಂತಾರ ಇಂದು 600 ಕೋಟಿಗಳನ್ನು ಬಾಚುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿದೆ. ಕನ್ನಡದಲ್ಲಿ 400 ಕೋಟಿಗಳನ್ನು ಬಾಚಿದ KGF, ಕಾಂತಾರ ನಂತರದ 3ನೇ ಸಿನಿಮಾ ಕಾಂತಾರ ಚಾಪ್ಟರ್ 1. ಹಾಗೆ ನೀವು ಸಿನಿಮಾ ನೋಡಿದ್ರೆ ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ. ಕನ್ನಡ ಸಿನಿಮಾ ಕುರಿತಾದ ಮಾಹಿತಿಗಳನ್ನ, ನೀವು ಮಿಸ್ ಮಾಡಲೇಬಾರದ ಸುದ್ದಿಗಳನ್ನ ಆದಷ್ಟು ಬೇಗ ತಿಳಿದುಕೊಳ್ಳೋಕೆ ನಮ್ಮ ನವಿಲು ಎಂಟರ್ಟೈನ್ಮೆಂಟ್ ಚಾನೆಲ್ ಅನ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿ.